ಸಿಂಹರಾಶಿ ಸಾಂಸಾರಿಕವಾಗಿ ವಿಶೇಷವಾದಂತಹ ಒಂದು ಮಾಧುರ್ಯ, ಪ್ರೀತಿ, ವಿಶ್ವಾಸ ಇವೆಲ್ಲ ಹೆಚ್ಚಾಗ್ತಕ್ಕಂಥದ್ದು. ಆ ಅನ್ಯೋನ್ಯತೆ ಅಂತಕ್ಕಂಥದ್ದು ಈ ದಿವಸ ಬಹಳ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಅನುಪಯುಕ್ತವಾದಂತಹ ಚಟುವಟಿಕೆಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತೀರಿ. ಹಾಗಾಗಿ ಇಡೀ ದಿವಸ ನಿಮಗೆ ವ್ಯರ್ಥ ಆಗಬಹುದು ಅನ್ನುವಂತಹ ಸೂಚನೆ ಇದೆ. ಆ ಬೇಡದೇ ಇರತಕ್ಕಂತಹ ವಿಚಾರಗಳಿಗೆ ಒಂದಷ್ಟು ಕಡಿವಾಣವನ್ನು ಹಾಕಿ ಒಳ್ಳೆಯ ಕೆಲಸಕ್ಕೆ ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ. ವಿದ್ಯಾರ್ಜನೆಯ ಬಗ್ಗೆ ಗಮನ ಇರಲಿ, ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಎಲ್ಲಿ ಓದು ನಿಮಗೆ ತೊಂದರೆಗೆ ಕಾರಣವಾಗುತ್ತೋ ಅಥವಾ ಯಾವುದೋ ತೊಂದರೆಯಿಂದ ಓದಿಗೆ ಅಡ್ಡಿಯಾಗುತ್ತೋ ಅದು ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಪ್ರಯಾಣ ಅಥವಾ ಪ್ರವಾಸ ಬೇಸರಗಳನ್ನು ಮಾಡ್ತೀರಿ. ಅಂತಹ ಯೋಚನೆಗಳು ಕಾರ್ಯರೂಪಕ್ಕೆ ಬರಲಿ ಅನ್ನುವಂಥದ್ದು ಇಲ್ಲಿಯ ಆಶಯವಾಗಿರುತ್ತೆ. ಸ್ನೇಹಿತರ ವರ್ತನೆ ಸರಿಯಾಗಿಲ್ಲ ಅಂತ ನಿಮಗನ್ನಿಸುತ್ತೆ, ಕೋಪ ಬರುತ್ತೆ. ನಿಮ್ಮ ಸ್ನೇಹಿತರೇ ನಿಮ್ಮ ಜೊತೆಯಲ್ಲಿ ಓದತಕ್ಕಂಥವರು, ಸಹಪಾಠಿಗಳು ಅಥವಾ ಕೆಲಸ ಮಾಡ್ತಕ್ಕಂಥವರು, ಅವರು ನಡ್ಕೊಳ್ತಕ್ಕಂತಹ ರೀತಿ ಅಥವಾ ಒಟ್ಟಾರೆ ಮಾಡಬೇಕಾದಂತಹ ಕೆಲಸಕ್ಕೆ ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ ಅದಕ್ಕೆ ಅವರ ಸಹಕಾರ ಸರಿಯಾಗಿಲ್ಲ ಅನ್ನುವಂತಹ ವಿಚಾರಕ್ಕೆ ನಿಮಗೆ ಕೋಪ ಬರತಕ್ಕಂಥದ್ದು ಇದು ಸಹಜ. ಆದರೆ ಕೋಪಕ್ಕಿಂತಲೂ ಹೆಚ್ಚಾಗಿ ಸರಿಯಾದಂತಹ ರೀತಿಯಲ್ಲಿ ಅವರ ಮನಃಪರಿವರ್ತನೆಯನ್ನು ಮಾಡ್ತಕ್ಕಂಥದ್ದು, ತಿಳುವಳಿಕೆಯನ್ನು ಹೇಳ್ತಕ್ಕಂಥದ್ದು, ಕನ್ವಿನ್ಸ್ ಮಾಡ್ತಕ್ಕಂಥದ್ದು ನಿಮಗೆ ಬಹಳ ಮುಖ್ಯವಾಗಿರುತ್ತೆ. ನವಗ್ರಹರ ಆರಾಧನೆಯನ್ನು ಮಾಡಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ಇರಲಿ. ಶುಭವಾಗಿ. ಕನ್ಯಾ ರಾಶಿ ಹಳೆಯ ಸಂಬಂಧಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಯಾಕೆ ಅಂತಂದರೆ ಹಿಂದಿನ ಸಂಬಂಧಗಳು ನಿಮಗೆ ಏನೋ ಒಂದು ರೀತಿಯಲ್ಲಿ ಮಾರಕವಾಗ್ತಾ ಇದೆ. ನೋಡೋದಕ್ಕೆ ಎದುರುಗಡೆ ಚೆನ್ನಾಗೇ ಇರ್ತಾರೆ, ಅವರಿಂದನೇ ಹಲವಾರು ತೊಂದರೆಗಳು ನಿಮಗೆ ಬರ್ತಾ ಇರುತ್ತೆ. ನಿಮ್ಮ ಬಗ್ಗೆ ನೀವೇ ಹೇಳ್ಕೊಳ್ಬೇಕಾದಂತಹ ಪರಿಸ್ಥಿತಿ, ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ. ಯಾಕೆ ಅಂತಂದರೆ ಜನ ಎಲ್ಲ ಅಷ್ಟು ತಾತ್ಸಾರ ಮಾಡಿಬಿಟ್ಟಿರ್ತಾರೆ ನಿಮ್ಮನ್ನು. ಅದರ ಬಗ್ಗೆ ಗಮನ ಇರಲಿ. ಆರ್ಥಿಕವಾದಂತಹ ನಷ್ಟದ ಸೂಚನೆ ನಿಮಗೆ ಇರತಕ್ಕಂಥದ್ದು, ಅದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ವಿನಾಕಾರಣ ಹಣವನ್ನು ಕಳ್ಕೊಳ್ತಕ್ಕಂಥದ್ದು ಬೇಡ. ಮಕ್ಕಳದ ವಿಚಾರದಲ್ಲಿ ಬೇಸರವಾಗುತ್ತೆ. ಮಕ್ಕಳು ಮಾತನ್ನು ಕೇಳೋದಿಲ್ಲ. ಅವರದ್ದೇ ಆದಂತಹ ನಿರ್ಧಾರವನ್ನು ಅವರು ಮಾಡ್ತಾ ನಿಮಗೆ ವಿರೋಧವಾಗಿ ನಡ್ಕೊಳ್ತಕ್ಕಂಥದ್ದು ಎದ್ದು ಕಾಣುವಂಥದ್ದಾಗತ್ತೆ. ಬಂಧುಗಳಲ್ಲಿ ಮನಸ್ತಾಪ ಆಗೋದ್ರಿಂದ ನಿಮ್ಮ ತಪ್ಪನ್ನು ತೋರಿಸ್ತಾರೆ. ನೀವೇ ತಪ್ಪನ್ನು ಮಾಡಿದ್ದು, ನಿಮ್ಮ ಮಾತಿನಿಂದಲೇ, ನಿಮ್ಮ ನಡವಳಿಕೆಯಿಂದಲೇ, ನಿಮ್ಮ ರೀತಿ ರಿವಾಜುಗಳಿಂದಲೇ ಹೀಗಾಗಿದ್ದು, ನಿಮ್ಮಿಂದಲೇ ಎಲ್ಲವೂ ಕೂಡ ತಪ್ಪಾಗಿದ್ದು ಅನ್ನುವಂಥದ್ದನ್ನು ಹಲವರ ಒಟ್ಟಿಗೆ ಸೇರಿ ಅದನ್ನು ಸಾಬೀತುಪಡಿಸ್ತಾರೆ. ತಪ್ಪು ನಿಮ್ಮದಲ್ಲದೇ ಇದ್ದರೂ ಕೂಡ ನಿಮ್ಮದೇ ತಪ್ಪಾಗುತ್ತೆ. ಸ್ವಭಾವದಿಂದಲೂ ಕೂಡ ನಿಮ್ಮದು ತಪ್ಪಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ರಾಜಕಾರಣಿಗಳಿಗೆ ಕೆಲವು ಸಂಕಷ್ಟಗಳು ಎದುರಾಗ್ತಕ್ಕಂತಹ ದಿವಸ. ಬಹಳ ಬುದ್ಧಿವಂತಿಕೆಯಿಂದ ಅದರಿಂದ ಪಾರಾಗಬೇಕೇ ಹೊರತು ಇಲ್ಲಿ ಯಾವುದೋ ಕಾನೂನಾತ್ಮಕವಾದಂತಹ ಹೋರಾಟವನ್ನು ನಾನು ನಡೆಸ್ತೀನಿ ಅಂತಕ್ಕಂತಹ ಒಂದು ಶಕ್ತಿ ಪ್ರದರ್ಶನಕ್ಕೆ ಹೋದರೆ ಮತ್ತಷ್ಟು ಇನ್ನಷ್ಟು ಕಷ್ಟಕ್ಕೆ ಸಿಕ್ಕಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಆದೀತು. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಸಮಾಧಾನ ಸಿಕ್ಕುವಂತಹ ದಿವಸ. ಏನೋ ಸಣ್ಣ ಪುಟ್ಟ ವ್ಯತ್ಯಯಗಳಿದ್ದು ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇದ್ದರೆ ಅದರಿಂದಲೂ ಕೂಡ ಹೊರಬರತಕ್ಕಂತಹ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಕಾಲಿಗೆ ಪೆಟ್ಟು ಬೀಳತಕ್ಕಂತಹ ಸಾಧ್ಯತೆ ಇದೆ, ಗಮನಿಸ್ಕೊಳ್ಳಿ. ಏನೋ ಕೆಲಸ ಮಾಡ್ತಾ ಇರ್ತೀರಿ, ನಿಮ್ಮ ಗಮನ ಕೆಲಸದ ಕಡೆ ಇದ್ದಾಗ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಬಹುದು ಅಂತಕ್ಕಂಥದ್ದು. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ನಡೀತಕ್ಕಂಥದ್ದು. ಎಲ್ಲೋ ಕೆಲಸ ಮಾಡ್ತಾ ಇರ್ತೀರಿ, ಆ ಜಾಗದಲ್ಲಿ ಒಂದಷ್ಟು ಏನೋ ಚಕಮಕಿಗಳು ಆಗ್ತಕ್ಕಂಥದ್ದು, ಮಾತಿಗೆ ಮಾತು ಬೆಳೀತಕ್ಕಂಥದ್ದು. ಜಗಳಕ್ಕೆ, ಮನಸ್ತಾಪಕ್ಕೆ ಅವಕಾಶ ಮಾಡಿಕೊಡಬೇಡಿ. ನಿರಂತರವಾದಂತಹ ದ್ವೇಷ ಬೆಳೆದೇ ಇರುವ ಹಾಗೆ ನೀವಲ್ಲಿ ಗಮನಿಸಬೇಕಾಗತ್ತೆ. ಮನೆಯ ಜವಾಬ್ದಾರಿಯಿಂದ ತುಂಬ ಕಷ್ಟಪಡ್ತೀರಿ, ಹೈರಾಣವಾಗ್ತೀರಿ. ಅಷ್ಟೊಂದು ಜವಾಬ್ದಾರಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಮಾನಸಿಕವಾದಂತಹ ಗಟ್ಟಿತನ ಮಾತ್ರ ನಿಮಗೆ ಜಯವನ್ನು ತಂದುಕೊಡುತ್ತೆ. ಏನೇ ಬರಲಿ ನಾನು ಎದುರಿಸ್ತೀನಿ ಅಂತಕ್ಕಂತಹ ಒಂದು ಆತ್ಮಸ್ಥೈರ್ಯ, ಆ ಗಟ್ಟಿತನ ನಿಮ್ಮನ್ನು ಕೊನೆಯವರೆಗೂ ಕೂಡ ಕಾಪಾಡ್ತಕ್ಕಂಥದ್ದು. ಸ್ನೇಹಿತರು, ಬಂಧುಗಳು ಎಲ್ಲರೂ ಕೂಡ ಹತ್ತಿರವಾಗ್ತಾರೆ. ನಿಮ್ಮ ಸಾಧನೆಯನ್ನು, ನಿಮಗಿರತಕ್ಕಂತಹ ಗೌರವವನ್ನು, ಸಮಾಜಮುಖಿಯಾಗಿ ನೀವು ಮಾಡ್ತಕ್ಕಂತಹ ಕೆಲವು ಸಂಕಲ್ಪಗಳನ್ನು, ಆ ದೃಢತೆಯನ್ನು ನೋಡಿ ಎಲ್ಲರೂ ಕೂಡ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಈ ಒಂದು ಶಕ್ತಿ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಲಿ.
ಶುಭವಾಗಿ. ವೃಶ್ಚಿಕ ರಾಶಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಾಭ ಇರತಕ್ಕಂತಹ ದಿವಸ ಇದು. ಕುಟುಂಬದ ಚಿಂತೆ ಮಾತ್ರ ತಾರಕಕ್ಕೆ ಇರುತ್ತೆ. ಕಾರಣ ಏನು ಅಂತಂದರೆ, ಕೇವಲ ನಿಮಗೆ ವ್ಯವಹಾರವೇ ಮುಖ್ಯ ಅಂತ ಹೇಳಿ ಅನಿಸಿ ವ್ಯಾವಹಾರಿಕವಾಗಿ ಹೆಚ್ಚು ಗಮನ ಕೊಡ್ತೀರಿ. ಕೌಟುಂಬಿಕವಾಗಿ ಮಾಡ್ತಕ್ಕಂತಹ ತಾತ್ಸಾರ ಇದಕ್ಕೆ ಕಾರಣವಾಗುತ್ತೆ ಅಂತ ಹೇಳಬೇಕು. ಸಹೋದ್ಯೋಗಿಗಳಿಂದ ಸ್ವಲ್ಪ ಮಟ್ಟಿಗೆ ಕಿರುಕುಳವನ್ನು ಅನುಭವಿಸ್ತೀರಿ. ಯಾವಾಗ ನಿಮ್ಮ ಕಾರ್ಯದಲ್ಲಿ ನೀವು ಯಶಸ್ಸನ್ನು ಕಾಣಬೇಕು, ಜಯವನ್ನು ಕಾಣಬೇಕು, ಲಾಭವನ್ನು ಗಳಿಸಬೇಕು ಅಂತ ಹೋರಾಟ ಮಾಡ್ತಿರ್ತೀರೋ, ಆಗ ಅದಕ್ಕೆ ವಿರುದ್ಧವಾದಂತಹ ಒಂದು ಶಕ್ತಿಯೂ ಕೂಡ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥದ್ದು. ಜನರನ್ನು ಮೆಚ್ಚುಗೆ ಪಡಿಸೋದ್ರಲ್ಲಿ ವಿಫಲರಾಗ್ತೀರಿ. ಅದು ಬಹಳ ಮುಖ್ಯವಾಗುತ್ತೆ. ಜನರನ್ನು ನೀವು ನಂಬಿಸ್ಬೇಕು. ಸುಳ್ಳು ಹೇಳಿ ಅಲ್ಲ, ಸತ್ಯವನ್ನು ಹೇಳಿ ಪ್ರಾಮಾಣಿಕರಾಗಿ ನಿಮ್ಮ ಬಗ್ಗೆ ಜನಕ್ಕೆ ಪ್ರೀತಿ, ನಂಬಿಕೆ, ವಿಶ್ವಾಸ ಬರೋ ಹಾಗೆ ಮಾಡಬೇಕಾಗತ್ತೆ. ಕಾರಣವನ್ನು ತಿಳಿದು ಚರ್ಚೆಯನ್ನು ಮಾಡಿದರೆ ಜಯ ಇದೆ. ಯಾತಕ್ಕೋಸ್ಕರ ಜನ ಮಾತನ್ನು ಹೇಳ್ತಾರೆ, ಸೂಚನೆಯನ್ನು ಕೊಡ್ತಾರೆ, ಸಲಹೆಯನ್ನು ಕೊಡ್ತಾರೆ, ನಾನು ಹೇಳಿದ್ದಾಗಬೇಕು ಅಂತಾರೆ ಅನ್ನುವಂತಹ ವಿಚಾರ ನಿಮ್ಮ ಮನಸ್ಸಿಗೆ ಬಂದು ಸರಿಯಾದಂತಹ ರೀತಿಯಲ್ಲಿ ನೀವು ಆಲೋಚನೆ ಮಾಡಿ ಚರ್ಚೆಯನ್ನು ಮಾಡಿ ಜಯವನ್ನು ಸಾಧಿಸ್ತೀರಿ. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.